ನಾವು ಇಲ್ಲಿನ ಮೂಲ ದೇವತೆಗಳಾದಂಥ ಕೆಂಡದ ಮಾಸ್ತಿಯಮ್ಮ ದೇವತೆಗೆ ಶ್ರದ್ಧಾಭಕ್ತಿಪೂರ್ವಕವಾಗಿ ರಥೋತ್ಸವದ ನಂತರ ಪೂಜೆ ಮೊಸರನ್ನದ ನೈವೇದ್ಯಗಳನ್ನು ಸಮರ್ಪಿಸ್ತೇವೆ. ಇದು ಸಾಗರದ ಉಪ್ಪಾರ ಸಮಾಜದ ದೇವತೆ. ಇದಕ್ಕೊಂದು ಕಾರಣ ಇದೆ. ಇದೊಂದು 450-500 ವರ್ಷದ ಹಿಂದೆ ಬಿದುನೂರಿನಲ್ಲಿ ಒಂದು ಸೈನ್ಯಾಧಿಕಾರಿ ತನ್ನ ಇಹಲೋಕ ಯಾತ್ರೆಯನ್ನು ಮುಗಿಸಿದಾಗ ಅವರನ್ನು ಇಲ್ಲಿ ಆನಂದಪುರಂನ ಎಡೆಹಳ್ಳಿಯ ಈಗಿನ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆ ಕಾಲದಲ್ಲಿ ಸತಿ ಸಹಗಮನದ ದೊಡ್ಡ ಹೊಂಡ ಇತ್ತು. ಒಂದು 20-25 ವರ್ಷದ ಹಿಂದೆ ಅದನ್ನು ಮುಚ್ಚಲ್ಪಟ್ಟಿದೆ. ಆ ಹೊಂಡದಲ್ಲಿ ಸತಿ ಸಹಗಮನ ನೂರಾರು ನಡೆದಿದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ 2 ಗುಡಿಗಳಿದೆ. ಅಲ್ಲಿ ಸತಿ ಕಲ್ಲುಗಳಿದೆ. ಸಹಗಮನ ಆದಂಥವರು ಉಪ್ಪಾರ ಸಮಾಜದ ಸೈನ್ಯಾಧಿಕಾರಿಗಳು. ಹಾಗಾಗಿ 2 ಗುಡಿಗಳನ್ನು ನಿರ್ಮಿಸಲಾಗಿತ್ತು. ಆ 2 ಗುಡಿಗಳನ್ನು ಈಗಲೂ ನಾವು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಿತ್ಯ ಪೂಜೆಯನ್ನು ಮಾಡ್ತೀವಿ. ಈ ಸಾಗರದ ಉಪ್ಪಾರ ಸಮಾಜದವರು ಹರಿದು ಹಂಚಿ ಅನೇಕ ಕಡೆ ರಾಜ್ಯಾದ್ಯಂತ ಇದ್ದಾರೆ. ಆದರೆ ಪ್ರತಿ ವರ್ಷ ಆ ಕುಟುಂಬದವರು ಇಲ್ಲಿ ಬಂದು ಕೆಂಡದ ಮಾಸ್ತಿಯಮ್ಮನಿಗೆ ಮೊಸರನ್ನ ನೈವೇದ್ಯ ನೀಡಿ ಪೂಜೆ ಮಾಡಿ ಹೋಗುವಂಥ ಪದ್ಧತಿ ಮೂಲದಿಂದಲೂ ನಡ್ಕೊಂಡು ಬಂದಿದೆ. ಈ ಪ್ರದೇಶದ ಅಭಿವೃದ್ಧಿಯನ್ನು ಮಾಡಿದಂಥವರು, ಈ ಪ್ರದೇಶವನ್ನು ಕಾಪಾಡಿಕೊಂಡವರು ಸಾಗರದ ಉಪ್ಪಾರ ಸಮಾಜದವರು. ಇದೇ ಜಾಗದಲ್ಲಿ ನಾವು ಊರವರೆಲ್ಲ ಸೇರಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ಕಟ್ಟಿದ್ದೀವಿ. ಇದು ಮೂಲ ವಿಗ್ರಹ. ಆದರೆ ನಾವು ದೇವಸ್ಥಾನ ವತಿಯಿಂದ ನಮ್ಮ ನಂಬಿಕೆಗೆ ಪಾತ್ರರಾದಂಥ ಭಕ್ತಿಪೂರ್ವಕವಾದಂಥ ಕೆಂಡದ ಮಾಸ್ತಿಯಮ್ಮನಿಗೆ ನಿತ್ಯ ಪೂಜೆಯನ್ನು ನೆರವೇರಿಸಿ ವಾರ್ಷಿಕ ಪೂಜಾ ಜಾತ್ರಾ ಸಮಯದಲ್ಲಿ ವಿಶೇಷ ಪೂಜೆಗಳನ್ನು ಅರ್ಪಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ. ಸಾಗರದ ಉಪ್ಪಾರ ಸಮಾಜದ ಈಶ್ವರಪ್ಪನವರು ಇಲ್ಲಿ ಅರ್ಚಕರಾಗಿ ಬಂದು ಪೂಜೆ ಸಲ್ಲಿಸ್ತಾರೆ. ಅವರು ಸಾಗರದ ಮಾರಿಕಾಂಬಾ ದೇವಿ ದೇವಸ್ಥಾನದ ಸಮಿತಿನಲ್ಲಿ ಕೂಡ ಕೆಲಸ ಮಾಡಿದಂಥವ್ರು. ಒಂದು ಕಾಲದಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ, ಈ ಗುಡಿಲಿರುವಂಥ ಮಾಸ್ತಿಯಮ್ಮ ದೇವರ ವಿಗ್ರಹ ಒಂದು ಚರಂಡಿಗೆ ರಸ್ತೆ ದಾಟ ಕಲ್ಲಾಗಿ ಬಿದ್ದಿತ್ತು. ಇದನ್ನು ಸಂರಕ್ಷಿಸಿದವರು ದಿವಂಗತ ಡ್ರೈವರ್ ನಾಗೇಂದ್ರಪ್ಪನವರು ಮತ್ತು ಟೈಲರ್ ಪುಟ್ಟಪ್ಪ ಅಂತ ಅವರಿಬ್ಬರು ಅದನ್ನು ತಂದು ಮತ್ತೆ ಪುನಃ ಇದೇ ಜಾಗದಲ್ಲಿ ಇಟ್ಟರು. ಇದೊಂದು ದೊಡ್ಡ ಗೋಪುರ ಇರುವಂಥ ಜಂಬಿಡಿಕೆ ಕಲ್ಲಿನ ದೇವಸ್ಥಾನದ ರೀತಿ ಇತ್ತು ಆ ಕಾಲದಲ್ಲಿ. ನಂತರದಲ್ಲಿ ಅದು ಬಿದ್ದು ಹೋಯಿತು. ಆದರೆ ವಿಗ್ರಹಗಳು ಮಾತ್ರ ಯಾವುದೇ ಕಾರಣದಲ್ಲೂ ಭಿನ್ನ ಆಗಲಿಲ್ಲ, ಉಳ್ಕೊಂತು. ಅದೇ ಸ್ಥಳದಲ್ಲಿ ಪುನಃ ಅದನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ ಮತ್ತು ವಾರ್ಷಿಕ ಪೂಜೆಗಳನ್ನು ಅರ್ಪಿಸ್ತಿದ್ವಿ. ಪ್ರತಿ ವರ್ಷ ನಮ್ಮ ರಥೋತ್ಸವದಲ್ಲಿ ಇದನ್ನು ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಅದನ್ನೆಲ್ಲ ರೀತಿಯ ನೈವೇದ್ಯಗಳನ್ನು ಸಮರ್ಪಿಸುವ ಕೆಲಸವನ್ನು ನಮ್ಮ ವರಸಿದ್ಧಿ ವಿನಾಯಕ ಸ್ವಾಮಿ ಟ್ರಸ್ಟ್ ನಡೀತಾ ಇದೆ. ಇದು 2026 ಜನವರಿ 22 ಯಾರು ನೋಡಿ ರೈಟ್ ಅಂಗಡಿ ಇಷ್ಟ ಸರಿ